ಕೇವಲ ₹2ಗೆ ಅನ್ಲಿಮಿಟೆಡ್ ಬಫೆಟ್ ಊಟ ಸಿಗ್ತಾ ಇದೆ, ಅದು ಕೂಡ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ. ಅಂದ್ರೆ ನಂಬ್ತೀರಾ? ರೈಸ್ ಇರ್ಲಿ ಅಂದ್ಬಿಟ್ಟು ಬಿಸಿ ಬೇಳೆ ಭಾತ್ ತಗೊಂಡ್ಬಂದಿದ್ದೇನೆ, ಟೇಸ್ಟ್ ಮಾಡೋಣ ಅಂತ. ದೋಸೆ ಮಾತ್ರ ಕೈಮಾ ಗೊಜ್ಜು ಒಳ್ಳೆ ಕಾಂಬಿನೇಷನ್. ಆಲೂ ಪರೋಟ ಇದೆ, ಹಿಂಗೆ ತಿಂತಾ ಇರಬೇಕು, ಜ್ಯೂಸ್ ಕುಡಿತಾ ಇರಬೇಕು. ಹಲೋ ನಮಸ್ಕಾರ ವೀಕ್ಷಕರೇ, HUDs ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಒಳ್ಳೆ ವ್ಯೂ ಅಲ್ಲ, ಏನಿದು ವ್ಯೂ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿದ್ದೀನಿ. ಈ ಒಂದು ಏರ್ಪೋರ್ಟಲ್ಲಿ ಲಾಂಜ್ ಆಕ್ಸೆಸ್ನ ಯೂಸ್ ಮಾಡಿ ಏನೇನೆಲ್ಲ ವೆರೈಟಿ ಫುಡ್ ಕೊಡ್ತಾ ಇದ್ದಾರೆ ಅನ್ನೋದು ಚೆಕ್ ಮಾಡೋದಕ್ಕೆ ಬಂದಿದ್ದೀನಿ. ಗೊತ್ತಿಲ್ಲ ನಮ್ಮ ಕಾರ್ಡ್ ಆಕ್ಸೆಸ್ ಆಗುತ್ತಾ ಇಲ್ಲ ಅಂತ. ಬನ್ನಿ ಒಳಗಡೆ ಹೋಗಿ ಚೆಕ್ ಮಾಡಿಬಿಡೋಣ. ಸೊ ಮೊದಲು ಎಲ್ಲ ಕಾರ್ಡು ಅಕ್ಸೆಪ್ಟ್ ಮಾಡ್ತಾ ಇದ್ರು, ಈಗ ಎಷ್ಟೊಂದು ಕಾರ್ಡ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ಲಾಂಜಲ್ಲಿ. ಸೊ ಗೊತ್ತಿಲ್ಲ ನಮ್ಮದು ಅಕ್ಸೆಪ್ಟ್ ಆಗುತ್ತಾ ಇಲ್ವ ಅಂತ. ಅಕ್ಸೆಪ್ಟ್ ಆದರೆ ಒಳಗಡೆ ಹೋಗಿ ಏನೇನು ಫುಡ್ ವೆರೈಟಿ ಇದೆ ಅಂತೆಲ್ಲ ತೋರಿಸ್ತೀನಿ, ಬನ್ನಿ. ಇದೇ ನೋಡಿ ಲಾಂಜು. ಸೊ ಗೊತ್ತಿಲ್ಲ ಆಕ್ಸೆಸ್ ಇದೆಯಾ ಇಲ್ವಾ ನಮ್ಮ ಕಾರ್ಡ್ಗೆ ಅಂತ, ಹೋಗಿ ಚೆಕ್ ಮಾಡಿಬಿಡೋಣ ಬನ್ನಿ. ಥ್ಯಾಂಕ್ ಯು. ಸೊ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ಸಿಕ್ಕಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ₹2 ಅಷ್ಟೇ ಚಾರ್ಜ್ ಮಾಡಿರೋದು. ಸೊ ಬನ್ನಿ ಲಾಂಜ್ ಆಕ್ಸೆಸ್ಸಲ್ಲಿ ಏನೇನು ಅವೈಲಬಿಲಿಟಿ ಇದೆ, ಏನೆಲ್ಲ ವೆರೈಟಿ ತಿಂಡಿಗಳಿದೆ, ಊಟ ಇದೆ ಅಂತ ಚೆಕ್ ಮಾಡೋಣ, ಟೇಸ್ಟ್ ಮಾಡೋಣ. ಸೊ ಲಾಂಜ್ನ ವ್ಯೂ ನೋಡಿಬಿಡಿ ಒಂದ್ಸಲ ಹೇಗಿದೆ ಅಂತ. ನೀವು ಹೋಗಿ ಚೆಕ್ ಮಾಡಿಬಿಡೋಣ ಏನೇನಿದೆ ಅಂತ. ಸೊ ಇಲ್ಲಿ ಯೋಗರ್ಟ್ಸ್ ಇದೆ, ಫ್ಲೇವರ್ಡ್ ಯೋಗರ್ಟ್ಸ್ ಇದೆ. ಇಲ್ಲಿ ಚಟ್ನಿ ಇಟ್ಟಿದ್ದಾರೆ, ವಾಟರ್ ಮೆಲನ್ ಇದೆ. ಇಲ್ಲಿ ಹೆಸರುಬೇಳೆ ಇದೆ ನೋಡಿ, ಇಲ್ಲಿ ಹೆಸರುಬೇಳೆ ಇಟ್ಟಿದ್ದಾರೆ. ಇದೇ ಚಟ್ನಿ ಅಲ್ಲಿ ಮೇಲೆ ಇಟ್ಟಿದ್ರು. ಇಲ್ಲಿ ಹೆಸರುಬೇಳೆನ ಈ ಬಟ್ಲಲ್ಲಿ ಹಾಕಿ ಇಟ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮಿಕ್ಸ್ ಬೀನ್ ಸಲಾಡ್ ಇದೆ. ಇಲ್ಲಿ ಅಸಾರ್ಟೆಡ್ ಲೆಚಸ್ ಅಂತೇನೋ ಇದೆ. ಕಾಫಿ ಮಿಷಿನ್ ಇದೆ, ಬಿಸಿ ಬಿಸಿ ಕಾಫಿ ಮಾಡ್ಕೊಬೋದು ನಾವೇ. ಹಾಗೆ ಈ ಕಡೆ ಬಂದರೆ ಒಂದಷ್ಟು ಬ್ರೆಡ್ ಐಟಮ್ಸು, ಬಟರು, ಜಾಮ್ ಎಲ್ಲ ಇದೆ. ಇಲ್ಲೊಂದಷ್ಟು ಸೀಡ್ಸ್ ಇದೆ. ಇಲ್ಲಿ ಬ್ರೆಡ್ ಟೋಸ್ಟರ್ ಇದೆ. ಇಲ್ಲೆಲ್ಲ ಒಂದಷ್ಟು ಕೇಕ್ಸ್ ಇದೆ. ಇಲ್ಲಿ ಹಾಟ್ ಮಿಲ್ಕ್ ಇದೆ, ಹಾಗೆ ಕಾರ್ನ್ ಫ್ಲೇಕ್ಸ್ ಇದೆ, ಬನಾನಾ ಕೂಡ ಇದೆ. ಇನ್ನು ಈ ಕಡೆ ಜ್ಯೂಸಸ್ ಇದೆ, ಒಂದು ಲೀಚಿ ಜ್ಯೂಸು, ಒಂದು ಬಟರ್ ಮಿಲ್ಕ್ ಇದೆ. ಚಿಕನ್ ಸಾಸೇಜ್, ಚಿಕನ್ ಕೀಮಾ, ರವಾ ಉಪ್ಮಾ, ಸಾಲ್ಟ್ ಪೆಪ್ಪರ್ ಇದೆ. ಕಮ್ಮಿ ಆದರೆ ನೀವು ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ಬಿಸಿಬೇಳೆ ಭಾತ್ ಇದೆ, ಬಿಸಿಬೇಳೆ ಭಾತ್ಗೆ ಖಾರ ಬುಂದಿ ಇಟ್ಟಿದ್ದಾರೆ. ಇಲ್ಲಿ ಆಲೂ ಪರೋಟ, ಅದಕ್ಕೆ ಉಪ್ಪಿನಕಾಯಿ. ಇಲ್ಲಿ ಬಟರ್ ಕುಲ್ಚಾ ಇದೆ, ಅದಕ್ಕೆ ಚೋಲೆ ಮಸಾಲ. ಆಮೇಲೆ ಇಲ್ಲೊಂದು ಅಡೈ ಅಂತೇನೋ ಇಟ್ಟಿದ್ದಾರೆ, ಗೊತ್ತಿಲ್ಲ ಅದೇನದು ಅಂತ. ಆಮೇಲೆ ಇಡ್ಲಿ ಇದೆ, ಇದು ಬಂದು ರಾಗಿ ಇಡ್ಲಿ, ಇದು ನಾರ್ಮಲ್ ಅಕ್ಕಿ ಇಡ್ಲಿ. ಅದಕ್ಕೆ ಸಾಂಬಾರ್. ಇಲ್ಲಿ ಪಟೋಟದು ಫ್ರೈ ಏನೋ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಚಟ್ನಿ, ಕರ್ಡು. ಇಲ್ಲಿ ಮೈಸೂರು ಬೋಂಡ ಇಟ್ಟಿದ್ದಾರೆ. ಈ ಕಡೆ ಎಲ್ಲ ರೆಡಿ ಕೌಂಟರ್ ಆದರೆ ಇದು ಲೈವ್ ಕೌಂಟರು. ಲೈವ್ ಕೌಂಟರಲ್ಲಿ ದೋಸೆ, ಈ ಕಡೆ ಆಮ್ಲೆಟ್ ಎಲ್ಲ ಮಾಡಿಕೊಡ್ತಾರೆ. ಈ ಕಡೆಯಿಂದ ಒಂದ್ಸಲ ವ್ಯೂ ನೋಡಿ ಹೇಗಿದೆ ಅಂತ. ಸೊ ನಾನೊಂದಷ್ಟು ಫುಡ್ನ ಹಾಕೊಂಬಂದಿದ್ದೀನಿ, ಏನೇನು ಹಾಕೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನನ್ನ ತಟ್ಟೆಯಲ್ಲಿ ಏನೇನಿದೆ ಅಂದರೆ, ಇದೇನು ಅಡೈ ಅಂತೆ, ಚಿಕನ್ ಕೀಮಾ, ಚಿಕನ್ ಸಾಸೇಜ್, ಮೈಸೂರು ಬೋಂಡ, ಕಾಫಿನ್ಸ್, ಮತ್ತು ಇದೊಂದು ಕೇಕ್, ದೋಸೆ, ಹಾಫ್ ಬಾಯ್ಲ್, ಹಾಗೆ ಆಮ್ಲೆಟ್, ಜೊತೆಗೆ ಒಂದು ಲೀಚಿ ಜ್ಯೂಸ್ ಕೂಡ ತಂದಿದ್ದೀನಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇದನ್ನು ಚಿಕನ್ ಕೀಮಾ ಜೊತೆ ಟೇಸ್ಟ್ ಮಾಡೋಣ. ನನಗೆ ಇದಕ್ಕಿಂತ ಆ ಚಿಕನ್ ಕೈಮಾನೇ ಒಳ್ಳೆ ಟೇಸ್ಟ್ ಸಿಗ್ತಾಯಿದೆ. ಸೂಪರಾಗಿದೆ ಚಿಕನ್ ಕೀಮಾ, ಸೂಪರ್.
ಚಿಕನ್ ಸಾಸೇಜ್ ಟೇಸ್ಟ್ ಮಾಡಿಬಿಡೋಣ. ಸ್ವಲ್ಪ ಸಪ್ಪೆ ಇದೆ, ಬಟ್ ಓಕೆ, ಪರವಾಗಿಲ್ಲ. ಆಮೇಲೆ ನೆಕ್ಸ್ಟ್ ಮಸಾಲ ಆಮ್ಲೆಟ್ ಟ್ರೈ ಮಾಡಿಬಿಡೋಣ. ಸೇಮ್ ನಾವು ಮನೇಲೆಲ್ಲ ಹೇಗೆ ಮಾಡ್ತೀವೋ ಅದೇ ಥರ ಇದೆ. ನಾನು ಎಕ್ಸ್ಟ್ರಾ ಉಪ್ಪು ಮತ್ತು ಪೆಪ್ಪರಲ್ಲಿ ಹಾಕ್ಸ್ಕೊಂಡೆ, ಅವ್ರು ಹಾಕೋದಿಲ್ಲ, ಬಟ್ ನೀವು ಬೇಕಂದರೆ ಕೇಳಿ ಹಾಕ್ಸ್ಕೊಬೇಕಾಗತ್ತೆ. ಸೊ ಸೂಪರ್. ನೆಕ್ಸ್ಟು ತುಪ್ಪದ ದೋಸೆ ಟ್ರೈ ಮಾಡಿಬಿಡೋಣ. ಫುಲ್ ತೆಳ್ಳಗೆ ಮಾಡಿದ್ದಾರೆ ನೋಡಿ, ಎಷ್ಟು ತೆಳ್ಳಗಿದೆ ಅಂತ. ಸೊ ಅದನ್ನು ಸೇಮ್ ಅದೇ ಕೈಮಾ ಗೊಜ್ಜಲ್ಲಿ ಟೇಸ್ಟ್ ಮಾಡಿಬಿಡೋಣ. ಸೂಪರ್ ಚೆನ್ನಾಗಿದೆ. ದೋಸೆಗೆ ಮಾತ್ರ ಕೈಮಾ ಗೊಜ್ಜು ಒಳ್ಳೆ ಕಾಂಬಿನೇಷನ್. ಚೆನ್ನಾಗಿದೆ. ಸೊ ಆಫ್ ಬಾಯ್ಲ್ ನೋಡಿ. ಸೊ ಆಫ್ ಬಾಯ್ಲ್ನ ಹಿಂಗೆ ತಗೊಂಡು ಸ್ವಲ್ಪ. ನೆಕ್ಸ್ಟು ಮೈಸೂರು ಬೋಂಡ ಇದೆ, ಮೇಲ್ಗಡೆಯಿಂದ ಗರಿ ಗರಿಯಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಿಬಿಡೋಣ. ಮೇಲ್ಗಡೆಯಿಂದ ಗರಿ ಗರಿಯಾಗಿ, ಒಳಗಡೆ ಸಾಫ್ಟಾಗಿ ಚೆನ್ನಾಗಿದೆ. ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಸೊ ಇಲ್ಲೊಂದು ಬೆರಿ ಕೇಕ್ ಇದೆ, ಸೊ ಅದನ್ನು ಟೇಸ್ಟ್ ಮಾಡಿಬಿಡೋಣ. ಓಕೆ, ಚೆನ್ನಾಗಿದೆ. ಚಿಕ್ಕದಾದ ಒಂದು ಮಫಿನ್ ಇದೆ, ಅದನ್ನು ಹಾಕೊಂಡ್ಬಂದಿದೆ. ಟೇಸ್ಟ್ ಮಾಡಿಬಿಡೋಣ. ಸೂಪರ್. ಆಲೂ ಪರೋಟ ಇದೆ, ಅದನ್ನು ಕೂಡ ಈ ಕೈಮಾ ಗೊಜ್ಜಲ್ಲಿ ಟೇಸ್ಟ್ ಮಾಡಿಬಿಡೋಣ. ಅದು ಉಪ್ಪಿನಕಾಯಿ ಇಟ್ಟಿದ್ರು, ನನಗೆ ಉಪ್ಪಿನಕಾಯಿ ತಿಂದು ಅಭ್ಯಾಸ ಇಲ್ಲ, ಸೊ ಅದಕ್ಕೆ ಕೈಮಾ ಗೊಜ್ಜಲ್ಲಿ ಟೇಸ್ಟ್ ಮಾಡಿಬಿಡೋಣ. ಸ್ವಲ್ಪ ಹಾರ್ಡಿದೆ, ಈ ಪರೋಟ ಸ್ವಲ್ಪ ಹಾರ್ಡಿದೆ, ಬಟ್ ಕಾಂಬಿನೇಷನ್ನು ಸಖತ್ತಾಗಿದೆ. ಹಿಂಗೆ ತಿಂತಾ ಇರಬೇಕು, ಜ್ಯೂಸ್ ಕುಡಿತಾ ಇರಬೇಕು. ಸೊ ಕೊನೆಯದಾಗಿ ಸ್ವಲ್ಪ ಸಲಾಡು, ವಾಟರ್ ಮೆಲನ್ ಇಟ್ಟಿದ್ರು ಒಂದು 4 ಪೀಸ್, ಅದು ಮತ್ತು ರೈಸ್ ಇರಲಿ ಅಂದ್ಬಿಟ್ಟು ಬಿಸಿಬೇಳೆಭಾತ್ ತೊಗೊಂಬಂದಿದ್ದೀನಿ ಟೇಸ್ಟ್ ಮಾಡೋಣ ಅಂತ. ಈ ಸಲಾಡ್ ಟೇಸ್ಟ್ ಮಾಡೋಣ. ಈ ಕಾಳುಗಳೆಲ್ಲ ಹಾಕಿ ಸಲಾಡ್ ಥರ ಮಾಡಿದ್ದಾರೆ. ಹಸಿ ಹಸಿ ಇದೆ. ನಮಗೆ ಆ ಒಗ್ಗರಣೆ ಎಲ್ಲ ಕೊಟ್ಟು ಆ ಈರುಳ್ಳಿ ಉಪ್ಪು ಖಾರ ಎಲ್ಲ ಹಾಕಿರ್ತಾರಲ್ಲ, ಅದೇ ಟೇಸ್ಟು. ಸಪ್ಪೆ ಸಪ್ಪೆ ಹಸಿ ಹಸಿ, ಅದು ಬೇರೆ ಆ ಕೋಲ್ಡ್ ಇದರಲ್ಲಿ ಇಟ್ಬಿಟ್ಟಿದ್ರ, ತಣ್ಣಗಿದೆ. ಇಷ್ಟ ಆಗಿಲ್ಲ ನನಗೆ. ಬಿಸಿಬೇಳೆಭಾತು ಖಾರ ಬುಂದಿ ಟೇಸ್ಟ್ ಮಾಡಿಬಿಡೋಣ. ಹೌದಾ, ಸಖತ್ತಾಗಿದೆ ಟೇಸ್ಟು. ಈ ದರ್ಶಿನಿ ಹೋಟ್ಲಲ್ಲಿ ಸಿಗಲ್ವಾ, ಆ ಥರ ಇದೆ ಬಿಸಿಬೇಳೆಭಾತು. ಸೂಪರ್, ಅದ್ಭುತ. ಕೊನೆಯದಾಗಿ ವಾಟರ್ ಮೆಲನ್ ತಿಂದು ಫ್ಲೈಟ್ ಹತ್ತಕೋಣ. ಸೊ ಫೈನಲಿ ನನಗೂ ಲಾಂಚ್ ಆಕ್ಸೆಸ್ ಸಿಕ್ತು. ಸೊ ಹೋಗಿ ನಿಮಗೆ ವೆರೈಟಿ ಎಲ್ಲ ತೋರಿಸ್ದೆ ಏನೇನಿತ್ತು ಅಂತ. ಮುಂಚೆ ಇದಕ್ಕಿಂತ ಹಲವಾರು ವೆರೈಟಿ ಇಟ್ಟಿದ್ರು, ಬಟ್ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಬಟ್ ₹2 ಇಷ್ಟೆಲ್ಲ ವೆರೈಟಿ ಕೊಡ್ತಾ ಇರೋದು ಸೂಪರ್ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ನೀವೇನಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ, ಸೊ ನೀವು ಒಂದ್ಸಲ ಲಾಂಚ್ ಆಕ್ಸೆಸ್ ಇದೆಯಾ ಇಲ್ವಾ, ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗಲಿ ಡೆಬಿಟ್ ಕಾರ್ಡ್ ಆಗಲಿ ಹೋಗಿ ಒಂದ್ಸಲ ಕೊಡಿ, ಅವ್ರು ಚೆಕ್ ಮಾಡ್ತಾರೆ ಲಾಂಚ್ ಆಕ್ಸೆಸ್ ಇದೆಯಾ ಇಲ್ವಾ ಅಂತ. ಅಕಸ್ಮಾತ್ ಇದ್ರೆ ನೀವು ಹೋಗಿ ಈ ಥರ ವೆರೈಟಿ ಫುಡ್ ಬರೀ ₹2 ಟೇಸ್ಟ್ ಮಾಡ್ಬೋದು. ಸೊ ಅಕಸ್ಮಾತ್ ನೀವೇನಾದರೂ ಬಂದಾಗ ನೀವು ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫುಡ್ನ ಮಾತ್ರ ಹಾಕೊಂಡು ನೀವು ತಿನ್ನಿ, ಯಾವುದು ವೇಸ್ಟ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಬೇಕಂದ್ರೆ ನೀವು ಅಲ್ಲೇ ಸ್ವಲ್ಪ ತಟ್ಟೆಗೆ ಹಾಕೊಂಡು ಟೇಸ್ಟ್ ಮಾಡಿ, ಇಷ್ಟ ಆದರೆ ಜಾಸ್ತಿ ಹಾಕೊಳ್ಳಿ, ಇಲ್ಲ ಅಂದರೆ ಸುಮ್ಮನೆ ಜಾಸ್ತಿ ಹಾಕೊಂಡು ವೇಸ್ಟ್ ಎಲ್ಲ ಮಾಡೋಕೆ ಹೋಗಬೇಡಿ. ಸೊ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಷ್ಟೇ. ಸೊ ಫುಡ್ ಎಲ್ಲ ಟೇಸ್ಟ್ ಮಾಡಾಯಿತು, ಈಗ ನಮ್ಮ ಪಯಣ ಗೋವಾ ಕಡೆಗೆ ಬನ್ನಿ.